ಲೋಕಕ್ಕೆ ಪಾವನ ಅಂತ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಭೂಮಿಯನ್ನು ಉದ್ಧರಿಸುವಂತಹ ಉದ್ದೇಶ ಇಟ್ಕೊಂಡು ಬ್ರಹ್ಮ ಮೊದಲು ಸೃಷ್ಟಿ ಮಾಡಿರ್ತಕ್ಕಂತಹ ಭಕ್ತಿಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ನಿಮಗೆ ಅಹಂಕಾರ ಪ್ರಾಪ್ತಿಯಾಗಿದೆ, ಆದ ಕಾರಣ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ನೀವು ಭೂಮಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ದಾರೆ. ಆಗ ಜಯ ವಿಜಯರು ಭಗವಂತನಾದಂತಹ ನಾರಾಯಣನನ್ನ ಪ್ರಾರ್ಥನೆ ಮಾಡಿದ್ದಾರೆ. ತಕ್ಷಣ ದ್ವಾರದಲ್ಲೇ ನಾರಾಯಣ ಪ್ರತ್ಯಕ್ಷ ಆಗಿದ್ದಾರೆ. ಆಗ ಋಷಿಗಳು ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ನೀವು ದರ್ಶನಕ್ಕಾಗಿ ಬಂದಿದ್ದೇವೆ ಅಂತ. ಪಕ್ಕದಲ್ಲೇ ನಿಂತಿರ್ತಕ್ಕಂಥ ಜಯ ವಿಜಯರನ್ನು ನೋಡ್ತಾ ಇದ್ದಾರೆ ಮಹಾವಿಷ್ಣು. ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಶಾಪ ಪ್ರಾಪ್ತಿಯಾಗಿದೆ, ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನೀವು ತುಂಬಾ ವರ್ಷಗಳ ಕಾಲ ನನ್ನ ಸೇವೆ ಮಾಡಿದ್ದೀರಾ, ಆದ ಕಾರಣ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮನ್ನು ನೋಡಿ ನನಗೆ ಆನಂದ. ಆದ್ರೆ ನೀವು ಋಷಿಗಳ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ನಾನು ಏನು ಮಾಡೋದಕ್ಕಾಗಲ್ಲ. ಭೂಮಿಯಲ್ಲಿ ಮನುಷ್ಯರಾಗಿ 7 ಜನ್ಮವನ್ನು ಹುಟ್ಟಿ ನನ್ನನ್ನು ಸೇರ್ತೀನೋ ರಾಕ್ಷಸ